ಯಸ್ಯ ಸ್ಮೃತ್ಯಾ ಚ ನಾಮೋಕ್ತ್ಯಾ ತಪಸ್ ಸಂಧ್ಯಾ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಂ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೆ ಯತ್ಕೃತಂತು ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ. ಸಂಧ್ಯಾ ವಂದನೆಯನ್ನ ಮುಗಿಸಿದ್ದಾದ ಬಳಿಕ ಹೀಗೆ ಭಗವಂತನನ್ನ ಸ್ತುತಿಸಬೇಕು. ನಮ್ಮಂಥ ಸಣ್ಣವರು ಮಾಡುವಂತಹ ಪ್ರತಿಯೊಂದು ಕರ್ಮದಲ್ಲಿಯೂ ಕೂಡ ಖಂಡಿತವಾಗಿಯೂ ನ್ಯೂನತೆ ಅನ್ನೋದು ಇದ್ದೇ ಇರ್ತದೆ. ಆದರೆ ಆ ನ್ಯೂನತೆ ಎಲ್ಲ ಪರಿಹಾರ ಕಂಡು ನಾವು ಮಾಡುವ ಕರ್ಮಗಳಿಗೆ ಒಂದು ಸಂಪೂರ್ಣತೆ ಬರಬೇಕಾಗಿದೆ. ಅದಕ್ಕಾಗಿ ಭಗವಂತನನ್ನ ಈ ಮುಂದಿನಂತೆ ನಾವೇನು ಈಗಾಗಲೇ ಸ್ತೋತ್ರ ಮಾಡಿದ್ದೀವಿ, ಯಸ್ಯ ಸ್ಮೃತ್ಯ, ಯಾವ ಭಗವಂತನನ್ನು ನೆನೆಯುವುದರಿಂದ, ಅವನ ನಾಮಗಳನ್ನ ಜಪಿಸುವುದರಿಂದ, ತಪಸ್ಸು, ಸಂಧ್ಯಾ ವಂದನೆ ಮತ್ತೆ ಮಾಡುವಂಥ ಕ್ರಿಯಾಗಳು, ನಾವು ಮಾಡುವಂತಹ ಉಪಾಸನ, ವೈಶ್ವದೇವ ಮೊದಲಾದಂತಹ ಎಲ್ಲಾ ಕ್ರಿಯೆಗಳು, ಮತ್ತಿನ್ಯಾವುದೇ ಜ್ಞಾನ ಯಜ್ಞ ಇತ್ಯಾದಿ ಯಜ್ಞಗಳು, ದ್ರವ್ಯ ಯಜ್ಞಗಳು, ಅಲ್ಲೆಲ್ಲ ಕಡೆಯೂ ಕೂಡ ಆ ನ್ಯೂನತೆ ಅನ್ನೋದು ಹೊರಟು ಹೋಗ್ತದೆ. ಸದ್ಯೋ ಒಂದೇ ತಮ್ಮ ಅಚ್ಯುತಂ. ಅವನು ಯಾವುದೇ ನ್ಯೂನತೆ ಇಲ್ಲದೇ ಇದ್ದವನು, ನ್ಯೂನತೆ ಇಲ್ಲದೇ ಇದ್ದವನೇ ಅಂತ ಅವನನ್ನು ನಾವು ಸ್ತುತಿಸಿದರೆ ಅವನು ನಮ್ಮ ನ್ಯೂನತೆಗಳನ್ನು ಕೂಡ ಕಳಿತಾನೆ. ಎಲ್ಲವೂ ಅವನನ್ನು ನೆನಪಿಸಿದ ಕೂಡಲೇ ಎಲ್ಲಾ ನ್ಯೂನತೆ ಹೊರಟು ಹೋಗ್ತದೆ, ಸಾಂಗವಾಗಿ ಆಗೇ ಬಿಡ್ತದೆ ಅಂತಲ್ಲ. ನ್ಯೂನತೆಗಳು ಆಗುವ ಫ್ರೀಕ್ವೆನ್ಸಿ ಕಡಿಮೆ ಆಗ್ತದೆ. ಮುಂದೆ ಮುಂದೆ ಹೋದಂತೆ ಆ ನ್ಯೂನತೆಗಳು ಕಡಿಮೆ ಆಗ್ತಾವ ಅಂತ ಇಷ್ಟೇ ಅರ್ಥ. ನಮಗೆ ಸರಿಯಾಗಿ ಮಂತ್ರವನ್ನು ಹೇಳಲಿಕ್ಕೆ ಬರೋದಿಲ್ಲ, ಮಂತ್ರಹೀನ ಆಗಿದೆ ಅದು. ಮಂತ್ರವನ್ನು ಶುದ್ಧವಾದ ರೂಪದಲ್ಲಿ ಉಚ್ಚಾರ ಮಾಡಲಿಕ್ಕೆ ಬರೋದಿಲ್ಲ ನಮಗೆ. ಮತ್ತೆ ಇನ್ನೊಂದಿದೆ, ಅರ್ಥ ಹೇಳಲಿಕ್ಕೆ ಗೊತ್ತಿರೋದಿಲ್ಲ. ಶುದ್ಧವಾಗಿ ಹೇಳಲಿಕ್ಕೆ ಗೊತ್ತಿದ್ರೂ ಕೂಡ ಅದನ್ನ ಅರ್ಥ ಸಮೇತವಾಗಿ ಹೇಳುವಂತಹ ವಿಧಾನ ನಮಗೆ ಗೊತ್ತಿಲ್ಲ. ಕ್ರಿಯಾಹೀನ, ಕ್ರಿಯೆ ಮಾಡುವಾಗ ತುಂಬಾ ಲೋಪಗಳನ್ನು ನಾವು ಎಸಗಿ ಬಿಡ್ತೇವೆ. ಭಕ್ತಿ ಅಂತೂ ಅನೇಕ ಕಡೆ ಹೀನವಾಗಿ ಇದ್ದೇ ಇರ್ತದೆ. ಅದನ್ನೇ ಗೀತಾ ಪ್ರಸ್ಥಾನದಲ್ಲಿ ಸದಾ ವಿಷ್ಣುವರ ಸ್ಮರಣಾತ್ ಪ್ರಾಯಸ್ಯಾತ್ ಕರ್ಮ ರಾಜಸಂ ಅಂತ ವರ್ಣನೆ ಮಾಡ್ತಾರೆ. ನಮ್ಮ ಕರ್ಮ, ನಮ್ಮಂಥವರೆಲ್ಲ ಸಾತ್ವಿಕರು ಅಂತ ನಾವು ಹೇಳ್ಕೋತೇವೆ. ನಾವು ಮನುಷ್ಯೋತ್ತಮರು, 32ನೇ ಕಕ್ಷಾದಲ್ಲಿ ಬಂದಿದ್ದೇವೆ, ಸಾತ್ವಿಕರು ಅಂತ ನಮ್ಮನ್ನೆಲ್ಲ ಹೇಳ್ತಾರೆ. ನಾವು ಹಾಗೆ ತಿಳ್ಕೊಂಡಿದ್ದೇವೆ. ಆದರೆ ಇರ್ಬೋದು, ಸಾತ್ವಿಕರು ಅಂತಲ್ಲ. ನಾವ್ಯಾಕೆ ರಾಜಸರು ತಾಮಸರು ಅಂತ ಹೇಳ್ಕೋಬೇಕು? ಭಗವಂತನ ಭಕ್ತರೇ, ಒಂದಲ್ಲ ಒಂದು ದಿವಸ ಭಗವಂತನ ಬಳಿಗೆ ಹೋದೇವು. ಆದರೆ ನಾವು ಮಾಡುವ ಕರ್ಮಗಳು ಈಗ ರಾಜಸ ಆಗಿಬಿಡ್ತವೆ. ಯಾಕೆಂದ್ರೆ ಸದಾ ವಿಷ್ಣು ಅಸ್ಮರಣಾತ್, ಪ್ರತಿಯೊಂದು ಕ್ಷಣ ಕ್ಷಣದಲ್ಲಿಯೂ ಭಗವಂತನ ನಾಮಸ್ಮರಣೆ ನಮಗೆಲ್ಲಿ ಬರ್ತದೆ? ಬರೋದಿಲ್ಲ. ಅನೇಕ ವಿಧವಾದಂತಹ ಸಾಂಸಾರಿಕ ತಾಪತ್ರಯಗಳಲ್ಲಿ ನಾವು ಸಿಲುಕಿದ್ದೇವೆ. ನಡುವೆ ಆ ತಾಪತ್ರಯಗಳ ಹೊಡೆತದಿಂದಾಗಿ ಭಗವಂತನ ಸ್ಮರಣೆ ತಪ್ಪುತ್ತದೆ. ಮತ್ತೆ ವಿಷಯಗಳ ಆಕರ್ಷಣೆ ಬೇರೆ. ಹೀಗೆ ಒಂದು ತಾಪತ್ರಯಗಳಿಂದ ಸಂತ್ರಸ್ತವಾದ ಮನಸ್ಸು, ವಿಷಯಗಳ ಆಕರ್ಷಣೆಗೆ ಸಿಲುಕಿದ ಮನಸ್ಸು ಭಗವಂತನನ್ನು ಅನುಕಾಲವೂ ಸ್ಮರಿಸುವುದನ್ನ ಮರೆತದೆ. ಆಗ ನಮ್ಮ ಕರ್ಮ ರಾಜಸ ಆಗ್ತದೆ. ಹೀಗೆ ರಾಜಸ ಆಗಿರುವ ನಮ್ಮ ಕರ್ಮವನ್ನ ತಾಮಸ ಆದರೂ ಆಗದೇ ಇರಲಿ, ರಾಜಸ ಆಗಿದ್ದ ಕರ್ಮ ಮುಂದೆ ಸಾತ್ವಿಕ ಆಗಲಿ ಅಂತ ಭಗವಂತನನ್ನ ಸ್ತುತಿಸಬೇಕು. ಯತ್ಕೃತಂತು ಮಯಾ ದೇವ, ಏನು ಮಾಡಿದ್ದೇನೋ ಅದು ಎಲ್ಲವೂ ಕೂಡ ಪರಿಪೂರ್ಣವಾಗಲಿ ಅಂತ ಅವನನ್ನ ಧ್ಯಾನಿಸಬೇಕು. ಕೆಲವು ಕಡೆ ಸಂಧ್ಯಾವಂದನ ಪುಸ್ತಕಗಳಲ್ಲಿ ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವಂ ಕರೋಮಿ ಇದ್ದತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಅಂತ ಒಂದು ಶ್ಲೋಕವನ್ನು ಕೂಡ ಕೊಟ್ಟಿರ್ತಾರೆ. ಅದು ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ ಬರುವಂಥ ಶ್ಲೋಕಗಳು. ಅನೇಕ ಜನ ಋಷಿಗಳು ಒಬ್ಬ ರಾಜನಿಗೆ ಮಾಡುವಂತಹ ಉಪದೇಶಗಳೇನಿವೆ ಅಲ್ಲಿ ಬರುವ ಶ್ಲೋಕ ಅದು. ಶರೀರದಿಂದ, ಕಾಯ ಅಂದರೆ ಶರೀರದಿಂದ, ವಾಚ ವಾಣಿಯಿಂದ, ಮನಸ್ಸಿನಿಂದ, ಇಂದ್ರಿಯಗಳಿಂದ, ಬುದ್ಧಿಯಿಂದ, ಆತ್ಮದಿಂದ ನನ್ನ ಸ್ವಭಾವವನ್ನು ಅನುಸರಿಸಿ ನಾನೇನು ಕರ್ಮ ಮಾಡಿದ್ನೋ ಅದೆಲ್ಲವನ್ನೂ ಪರಮ ಪುರುಷನಾದ ನಾರಾಯಣನಿಗೆ ಅಂತ ಸಮರ್ಪಣೆ ಮಾಡ್ತೇನೆ ಅಂತಿರೋ ಶ್ಲೋಕ ಅದು. ಎಲ್ಲಿಯಾದರೂ ಬುದ್ಧ್ಯಾತ್ಮನಾವ ಪ್ರಕೃತೇ ಸ್ವಭಾವ ಅಂತ ಯಾರಾದರೂ ಹೇಳ್ತಾ ಇದ್ರೆ ಅದು ಉತ್ತರ ಭಾರತದ ಭಾಗವತದ ಪಾಠ. ಆಚಾರ್ಯರು ಸದಾಚಾರ ಸ್ಮೃತಿ ಮೊದಲಾದ ಕಡೆ ಸಂಗ್ರಹಿಸಿದ ಪಾಠ ಅದಲ್ಲ. ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವಂ, ಇನ್ನೂ ಒಂದು ಸ್ವಲ್ಪ ಅಲ್ಲೇ ತಿದ್ದುಪಡಿ ಇದೆ, ಅನುಸೃತ ಸ್ವಭಾವ ಅಂತ. ಅದಿನ್ನೂ ಹೆಚ್ಚು ವ್ಯಾಕರಣದ ದೃಷ್ಟಿಯಿಂದ ಶುದ್ಧ. ಅನುಸೃತ ಸ್ವಭಾವಂ ಇದು ಅಡ್ಡಿ ಇಲ್ಲ. ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವ ಅಂತ ಒಂದೇ ಶಬ್ದ, ಸಮಸ್ತ ಪದ, ಕೊನೆಗೆ ಸ್ವಭಾವ ಅಂತ.
ಅದಿದ್ದರೆ ವ್ಯಾಕರಣ ದೃಷ್ಟಿಯಿಂದ ಹೆಚ್ಚು ಶುದ್ಧ. ಪ್ರಕೃತಿಯ ಸ್ವಭಾವ ಅಂತಂತೂ ಬೇಡೇ ಬೇಡ. ಇದು ನಮಗೊಂದು ಗಮನ ಇರಬೇಕು. ತಪ್ಪು ಪಾಠಗಳನ್ನು ಹೇಳುವುದು ಬೇಡ. ನಾರಾಯಣನಿಗೆ ಅದನ್ನು ನಾನು ಸಮರ್ಪಿಸ್ತೇನೆ ಅಂತ ಹೇಳ್ತಾರೆ. ಅಲ್ಲಿ ಅನೇನ ಪ್ರಾತಃ ಸಂಧ್ಯಾವಂದನೇನ ಭಗವಾನ್ ಶ್ರೀಮನ್ ಮಧ್ವಾಚಾರ್ಯಾಣ ಹೃತ್ಕಮಲ ಮಧ್ಯನಿವಾಸಿ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಕ್ಷೀರಾಬ್ಧಿಶಾಯಿ ನಿರ್ದೋಷ ಜ್ಞಾನಾತ್ಮಕ ಭಾರತೀಯರ್ಮ ಮುಖ್ಯ ಪ್ರಾಣಾಂತರ್ಗತ ಸವಿತ್ರನಾಮಕ ಶ್ರೀ ಲಕ್ಷ್ಮೀನಾರಾಯಣ ಪ್ರಿಯತಾಂ ಪ್ರೀತೋ ಭವತು ವರದೋ ಭವತು ಶ್ರೀಕೃಷ್ಣಾರ್ಪಣ ವಸ್ತು. ಒಬ್ರು ಕೇಳಿದ್ರು ಇವತ್ತು, ಪ್ರಿಯತಾಂ ಪ್ರೀತೋ ಭವತು ಸುಪ್ರೀತೋ ಭವತು ಅಂತ ಹೀಗೆಲ್ಲ ಹೇಳ್ತಾರಲ್ಲ, ಏನು ಅಂತ. ಅದೇನು ನಾನೇನು ಆ ಥರ ಹೇಳೋದಿಲ್ಲ. ಅದೆಲ್ಲ ಒಂದೊಂದು ಪುಸ್ತಕದಲ್ಲಿ ಒಂದೊಂದು ಥರ ಇರ್ತದೆ. ಶ್ರೀ ಲಕ್ಷ್ಮೀನಾರಾಯಣ ಪ್ರಿಯತಾಂ ಅಂತ ಅಷ್ಟೇ ಹೇಳಿದ್ರು ಸಾಕು. ಪ್ರೀತೋ ಭವತು ವರದೋ ಭವತು ಅಂತ ಇನ್ನೊಂದ್ಸರಿ ಹೇಳಿದರೆ, ಪ್ರಿಯತಾಂ ಅಂದ್ರು ಪ್ರೀತೋ ಅಂದ್ರು ಅರ್ಥ ಒಂದೇ. ಆದ್ರಿಂದ ಮತ್ತಷ್ಟು ಪ್ರೀತನಾಗಲಿ ಅಂತ ಅದಕ್ಕೆ ಅರ್ಥ ಅಷ್ಟೆ. ಅದರಿಂದ ಎರಡು ಸರಿ ಹೇಳುವುದಕ್ಕೆ ವ್ಯಾಕರಣದ ದೃಷ್ಟಿಯಿಂದ ಹೆಚ್ಚಿನ ಪ್ರೀತಿಯನ್ನ ಅವನು ಮಾಡಲಿ ಅಂತ ಅಷ್ಟೇ ಅಭಿಪ್ರಾಯ. ಎಲ್ಲ ಕಡೆ ಪುಸ್ತಕಗಳಲ್ಲಿ ಹತ್ರ ಕೊಟ್ಟಿದ್ದಾರೆ. ಅಲ್ಲಿರೋದೆಲ್ಲವನ್ನು ಹಾಗೇ ಹೇಳಬೇಕಂತ ಏನಿಲ್ಲ. ಕೆಲವು ಪುಸ್ತಕಗಳಲ್ಲಿ ಶ್ರೀಮನ್ ಮಧ್ವಾಚಾರ್ಯಣ ಹೃತ್ಕಮಲ ಮಧ್ಯನಿವಾಸಿ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಇದೆಲ್ಲ ಇರೋದಿಲ್ಲ. ಅವೆಲ್ಲ ಆಯಾ ಸಾಧಕರು ತಮ್ಮ ಅನುಗುಣವಾಗಿ ತಮ್ಮ ಸಾಧನೆಗೆ ಅನುಗುಣವಾಗಿ ಸೇರಿಸ್ಕೊಂಡಿದ್ದಿರ್ತದೆ. ಒಂದು ಕಡೆ ಹೀಗಿಷ್ಟೇ ಇದೆ, ಮುಖ್ಯ ಪ್ರಾಣಾಂತರ್ಗತ ಭಗವಾನ್ ಭಾರತೀಯರನ್ನು ಮುಖ್ಯ ಪ್ರಾಣಾಂತರ್ಗತ ಸವಿತ್ರನಾಮಕ ಲಕ್ಷ್ಮೀನಾರಾಯಣ ಪ್ರಿಯತಾಂ ಪ್ರೀತೋ ವರದೋ ಭವತು ಇಷ್ಟೇ ಇದೆ. ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಕ್ಷೀರಾಬ್ಧಿಶಾಯಿ ನಿರ್ದೋಷ ಆನಂದ ಚಿದಾತ್ಮಕ ಇದೆಲ್ಲ ಅಲ್ಲಿಲ್ಲ. ಅದರಿಂದ ಅದನ್ನ ನಾವು ಹೇಗೂ ಹೇಳಬಹುದು. ಆಚಮನ ಮಾಡಿ ಮಧ್ಯೆ ಮಂತ್ರ ತಂತ್ರ ಸ್ವರ ವರ್ಣ ಲೋಪ ದೋಷ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಜಪಮಹಂ ಕರಿಷ್ಯೆ ಅಂತ ಹೇಳಬೇಕು. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಂತ 3 ಸರಿ ಹೇಳಬೇಕು. ಇದೇ ನಾಮತ್ರಯ ಮಂತ್ರ ಜಪ. ಇದನ್ನು ಹೇಳೋದು ಕೆಲವು ಕಡೆ ಪುಸ್ತಕದಲ್ಲಿದೆ, ಕೆಲವು ಕಡೆ ಇಲ್ಲ. ಅವರು ತಮ್ಮ ಅನುಷ್ಠಾನಕ್ಕೆ ಅನುಗುಣವಾಗಿ ಅದನ್ನು ರೂಢಿಸ್ಕೋಬಹುದು. ಇದೊಂದು ಶ್ಲೋಕವೂ ಕೂಡ ಕೆಲವು ಕಡೆ ಕೇಳಿ ಬರ್ತದೆ. ಯದಕ್ಷರ ಪದಭೃಷ್ಟಂ ಮಾತ್ರಾಹೀನಂ ತು ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೆ ಅಂತ. ಅಕ್ಷರಗಳ ಲೋಪ ಇದೆ ನಾನು ಮಾಡಿದ್ದ ಕ್ರಿಯೆಗಳಲ್ಲಿ. ಅಕ್ಷರಗಳು ಪೂರ್ಣ ಲೋಪ ಇಲ್ಲದೆ ಹೋದರೂ ಒಂದೊಂದು ಮಾತ್ರ ಹ್ರಸ್ವ ದೀರ್ಘ ಪ್ಲುತಗಳ ವ್ಯತ್ಯಾಸ ಇದೆ. ಅದೆಲ್ಲವನ್ನೂ ಭಗವಂತನೇ ನೀನು ಕ್ಷಮಿಸಬೇಕು, ನಾರಾಯಣನೇ ನಿನಗೆ ನಮಸ್ಕಾರ ಅಂತ ಈ ಒಂದು ಶ್ಲೋಕವೂ ಕೂಡ ಕೊನೆಯಾಗಿ ಕೇಳಿ ಬರ್ತದೆ ಕೆಲವು ಪುಸ್ತಕಗಳಲ್ಲಿ.